ಈ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮಕ್ಕೆ ಬಂದಾಗ ಹೇಳೋದ್ರಿ ಡಿಸಿ ಅವರಿದ್ರು SP ಅವರಿದ್ರು. ಶ್ರೀನಿವಾಸಪುರ ತಾಲೂಕು ಕೇತಗಾನಹಳ್ಳಿಯಲ್ಲಿ ಸುಮಾರು ಜನ ರೈತರು ಈಗ ಅವ್ರನ್ನ ಒಕ್ಕಲೆಬ್ಸಿದ್ರು, ಅಲ್ಲಿಂದ ತೆರವು ಮಾಡಿದ್ರು. ಅದಾದ್ಮೇಲೆ ಅವ್ರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಇಂದ ಡೈರೆಕ್ಷನ್ಸ್ ತಂದಿದ್ದಾರೆ. ಏನಂತೇಳಿ ಅವ್ರ ರೈತರ ಏನ್ ಪೊಸಿಷನ್ ಇದಾರೆ ಅವ್ರ ಪೊಸಿಷನ್ಗೆ ಯಾವುದೇ ರೀತಿಯಾದ ತೊಂದರೆ ಮಾಡಬಾರ್ದು ಅಂತೇಳಿ. ನೀವು ಕೂಡ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ರಿ DC ಅವ್ರಿಗೆ ಮತ್ತೆ SP ಅವ್ರಿಗೆ. ಈಗ ಅವ್ರ ರೈತರೆಲ್ಲ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಾವ್ ಈ ರೀತಿ ಹೈಕೋರ್ಟ್ ಆರ್ಡರ್ ಪ್ರಕಾರ ನಾವೀಗ ಉಳುಮೆ ಮಾಡ್ಬೇಕು, ಬೆಳೆ ಇಡಬೇಕು ಅಂದ್ರೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿನ RF ಕರ್ಸಿದ್ರೆ ಇಲ್ಲ ಸರ್ ನಾವು ಅಪೀಲ್ ಹೋಗಿದ್ವಿ, ಅಪೀಲ್ ಹೋಗಿದ್ರಿಂದ ಅವ್ರಿಗೆ ಅವಕಾಶ ಮಾಡ್ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಪೀಲ್ ಹೋಗಿದ್ರೆ ಏನ್ ಲೋಯರ್ ಕೋರ್ಟ್ ಆರ್ಡರ್ ಸ್ಟೇ ಮಾಡಿದಾರಾ? ಸ್ಟೇ ಏನ್ ಮಾಡಿಲ್ವಲ್ಲ. ರೈತರೆಲ್ಲ ಭಯಭೀತರಾಗ್ಬಿಟ್ಟಿದ್ದಾರೆ ಅಲ್ಲಿ. ಯಾಕಂದ್ರೆ ಇವರು ಸುಮಾರು 180 ಜನ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಪರೇಡ್ ಮಾಡಿ ಆ ಊರಿನಲ್ಲಿ ಅಲ್ಲಿರ್ತಕ್ಕಂಥ ಪ್ರತಿ ಮನೆಯಲ್ಲಿ ಇರ್ತಕ್ಕಂಥ ಟ್ರಾಕ್ಟರ್ಸ್ ಎಲ್ಲ ಸೀಸ್ ಮಾಡಿ ಅದೆಲ್ಲ ನಿಮ್ ಗಮನಕ್ಕೆ ಬಂದಿದೆ. ಶ್ರೀನಿವಾಸಪುರ ತಾಲೂಕಿಗೆ ಯಾವಾಗ ಇದಾಗಿ ಸುಮಾರು ವರ್ಷ ಆಯ್ತು, 1 ವರ್ಷದ ಮೇಲೆ ಆಯ್ತು. FIR ಮಾಡಿದ್ರಲ್ಲ ಅದ FIR ಮಾಡಿದ್ರು. FIR ಹೌದೌದು FIR ಮಾಡಿದ್ರು. FIR ಮಾಡೋದು ಬಿ ರಿಪೋರ್ಟ್ ಮಾಡಕ್ಕೆ ಹೇಳಿದ್ನಲ್ಲ, ಏನ್ ಮಾಡಿದ್ರಿ SP ಅವರ? ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಏನ್ ಡಾಕ್ಯುಮೆಂಟ್ ಇಲ್ಲಮ್ಮ. ಈಗ ಇವ್ರೇನ್ ಮಾಡಿದ್ರು ಫಾರೆಸ್ಟ್ ಅವರು, ದಿರ್ ಇಸ್ STF ಸ್ಪೆಷಲ್ ಟಾಸ್ಕ್ ಫೋರ್ಸ್ ಫಾರ್ ದಿ ಲ್ಯಾಂಡ್ ಬಿಲಾಂಗ್ಸ್ ಟು ಯಾರಿಗೆ, ಯಾರು ಫಾರೆಸ್ಟ್ ಆರ್ ರೈತರದ ಅಂತ ನೈಜವಾದ ರಿಪೋರ್ಟ್ ಕೊಡ್ಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ SIT, ನಾಟ್ STF, SIT ರಾಜ್ಯ ಮಟ್ಟದಲ್ಲಿ ಮಾಡಿದ್ರು. ಈ ಲೋಕಲ್ DFOದು ಲೋಕಲ್ RFOದು ಏನು ಕರ್ತವ್ಯಗಳು ಇರ್ತವೆ ಅಂದ್ರೆ ಟಾಸ್ಕ್ ಫೋರ್ಸ್ಗೆ ಇವರು ರೆಕಮೆಂಡ್ ಮಾಡೋದು ಅಷ್ಟೇ ಇವ್ರ ಕರ್ತವ್ಯ. ಇವ್ರು ಹೋಗಿ ತೆರವುಗೊಳಿಸ್ಲಿಕ್ಕಾಗ್ಲಿ, ಇವ್ರು ನಮ್ದು ಅಂತ ಹೇಳಕ್ಕಾಗ್ಲಿ, ಅಥವಾ ಇನ್ಯಾರಿಗೋ ಸೇರೋದು ಅಂತ ಹೇಳಕ್ಕಾಗ್ಲಿ, ಇಲ್ಲಿನ ಲೋಕಲ್ DFOಗಾಗ್ಲಿ, ಇಲ್ಲಿ ಯಾರು ಅರಣ್ಯ ಸಂರಕ್ಷಣಾಧಿಕಾರಿಗಳು ಜಿಲ್ಲೆ ಮತ್ತೆ DFO RFO ಅವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ಟೇಕನ್ ದಿ ಕ್ಲಾರಿಫಿಕೇಶನ್ ಅಬೌಟ್ ದ ಥಿಂಗ್. DC ವಾಸ್ ದೇರ್ ಆ್ಯಂಡ್ SP, ನಿಮ್ಮ ಹಳೆ SP ಇದ್ರು. ಅದಾದ್ಮೇಲೆ ಇವರು ಯಾರು DFO ಅವ್ರು ಹೇಳಿದ್ರು ಇಲ್ಲ ಇದು ನಮಗೆ ಬರ್ತದೆ ಅಂತ ಹೇಳಿದ್ರು. ರೂಲ್ಸ್ ನೋಡಿದ್ವಿ, DC ಅವ್ರು ಹೇಳಿದ್ರು, ಕ್ಲಾರಿಫಿಕೇಶನ್ ಕೊಟ್ಟರು, ಇವ್ರಿಗೆ ಬರಲ್ಲ ಅಂತ ಹೇಳಿ. ಅಷ್ಟೇ ಒಂದು ನಿಮಿಷ ಇರಿ. ಯಾವ್ದಾರ ನಾನು ಇನ್ ಜನರಲ್ ಹೇಳ್ತಾ ಇದ್ದೀನಿ, ಇನ್ನು ನಾನು ಶ್ರೀನಿವಾಸಪುರಕ್ಕೆ ಬಂದಿಲ್ಲ. ಅದಾಯ್ತು. ಅದಾದ ನಂತರ ಇವರು ಒಂದಷ್ಟೆಲ್ಲ ಹೋಗಿ ಹೊಡೆದಾಕ್ಬಿಟ್ಟಿದ್ರು, ಗಾಡಿಗಳು ಸೀಸ್ ಮಾಡ್ಬಿಟ್ಟಿದ್ರು. ಇದು ಎಂಥದ್ದು ಇದು ಜಾಗ ಫಾರೆಸ್ಟ್ ಟ್ರ್ಯಾಕ್ಟರ್ಗಳು ಸೀಸ್ ಮಾಡ್ಬಿಟ್ಟಿದ್ರು. ಅದೆಲ್ಲ ತಪ್ಪು ಅಂತ ಹೇಳಿ ಆಯ್ತು. ಅದೇ ತರ ನರಸಾಪುರದಲ್ಲಿ ಒಂದು ಮಾಡಿದ್ರಲ್ಲಪ್ಪ, ಮಂಜು ಎಲ್ಲಿ ಮಂಜು ಇಲ್ವಾ? ನರಸಾಪುರದಲ್ಲಿ ಏನು ಆಗಿದ್ದಾನೆ? ಅಲ್ಲಮ್ಮ, ಅಚ್ಚಟ್ನಳ್ಳಿದು ಒಂದು ಇದೇ ರೀತಿ ಮಾಡಿದ್ರಿ, ರಾತ್ರಿ ಹೋಗಿ. ಹೌದಮ್ಮ, ಯಾವ್ದು ಎಲ್ಲ ಸೇರಿ. ಆಮೇಲೆ ಲಾಸ್ಟ್ ಟೈಮ್ DC ಆಫೀಸ್ ಮುಂದೆ ಒಂದಷ್ಟು ಜನ ರೈತರು ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ, ಯಾಕೆ? ಗ್ಯಾರಂಟಿ ಯಾವ್ದು ಕಾರ್ಯಾಗಾರಕ್ಕೆ ಬಂದಾಗ, ಎಕ್ಸಾಕ್ಟ್ಲಿ ಕಾರ್ಯಾಗಾರಕ್ಕೆ ಬಂದಾಗ ಅದು ಉತ್ತೂರು ಹೋಬಳಿ, ಶಿಳ್ಳಂಗೆರೆ ಮತ್ತೆ ಅಬ್ಬಿಣಿ, ಈ ಉತ್ತೂರು ಹೋಬಳಿ ಭಾಗದಲ್ಲಿ ಇರ್ತಕ್ಕಂಥದ್ದೆಲ್ಲ ಇದೇ ರೀತಿ ಮಾಡ್ತಾ ಇದಾರೆ ಅಂತ ಅಲ್ಲೆಲ್ಲ ಬಂದಿದ್ರು. ಮುಳಬಾಗಲ್ ತಾಲೂಕಿನವರು, ಶ್ರೀನಿವಾಸಪುರ ಮಾಡಿಲ್ವಾ? ನಾನಿಲ್ಲಿ ಏನು ಮೇಡಮ್, ಈಗ ಇವಾಗ ರೈತರುಗಳು ಉಳಕ್ಕೆ ಯಾಕೆ ಬಿಡ್ತಾ ಇಲ್ಲ ಅವ್ರಿಗೆ ಮೋಟಿವೇಟ್ ಮಾಡಕ್? ನಾನು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸರ್. 2023 ಸರ್ KM ನಾಗರಾಜ್ ಅವ್ರು ಹೇಳ್ತಾ ಇದ್ದಾರೆ ಸರ್, ಒತ್ತುವರಿದ ಅಂತ ಹೇಳ್ತಾ ಇದ್ದಾರೆ ಸರ್. ಸೊ ಅದು ಏನ್ ಮಾಡಿದ್ದಾರೆ ಸರ್, ಅವ್ರು ಒಂದು ಕೋರ್ಟ್, ನಾವು 64A ಪ್ರೊಸೀಡಿಂಗ್ಸ್ ಮಾಡಿ ಆಕ್ಟ್ ಪ್ರಕಾರ ಎವಿಕ್ಷನ್ ಆರ್ಡರ್ ನ ಪಾಸ್ ಮಾಡಿದ್ರು ಸರ್, ಅಂದಿನ DCF ಸರ್. ಅವಾಗ ಅದೇನಾಯ್ತು ಸರ್, ಅವರು ಅದ್ರ ಮೇಲೆ ರಿಟ್ ಪಿಟಿಷನ್ ಹೋಗಿದ್ರು ಸರ್. ಸೊ ರಿಟ್ ಪಿಟಿಷನ್ ಹೋದಾಗ ಸರ್ ಅವ್ರು ಕೋರ್ಟ್ ಏನಂತ ಆರ್ಡರ್ ಮಾಡ್ತು ಸರ್, ಅದನ್ನ ಜಾಯಿಂಟ್ ಸರ್ವೆ ಮಾಡಿ ಅದು ಏನಾದ್ರೂ ಅರಣ್ಯ ಅಂತ ಬಂತು ಅಂತಂದ್ರೆ ಸೊ ಅದನ್ನ ನೀವು ನಿಮ್ಮ ಇದ್ರಲ್ಲಿ ಕ್ರಮ ತಗೊಳ್ಳಿ ಅಂತ ಹೇಳ್ತು ಸರ್. ಇಲ್ಲಿ ರಿಟ್ ಪಿಟಿಷನ್ ಕೂಡ ತಂದಿದ್ದೀನಿ ಸರ್, ನಮ್ಗೆ ತೋರಿಸ್ತೀನಿ ಸರ್. ಸೊ ಅದ್ರ ಪ್ರಕಾರ ಜಾಯಿಂಟ್ ಸರ್ವೆ ಮಾಡಿದ್ರು ಸರ್. ಯಾರ್ಯಾರು? ಓನ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಅಂಡ್ ರೆವಿನ್ಯೂ. ನೋ ಸರ್, ಕೋರ್ಟ್ ಆರ್ಡರ್ ಇದ್ದಿದ್ದು ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ. What it means by joint survey? ಜಾಯಿಂಟ್ ಸರ್ವೆ ಅಲ್ಲ ಸರ್, ಅದು KM ನಾಗರಾಜ್ ಇಲ್ಲ ಸರ್, ಓನ್ಲಿ ಸರ್ವೆ ಸರ್. KM ನಾಗರಾಜ್ ಜೊತೆ ಯಾರಿದ್ದಾರೆ ಒತ್ತುವರಿದಾರ ಅವ್ರನ್ನ ಕರ್ಕೊಂಡು ಮಾಡ್ಬೇಕು ಅಂತ ಇತ್ತು ಸರ್, ಕೋರ್ಟ್ ಆರ್ಡರ್ ಇತ್ತು ಸರ್.
ಇಲ್ಲೇ ಇದೆ ಸರ್, ತಮ್ಗೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳಿ 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 ಹೇಳಿ. ಹಾ ಸರ್, ಅವಾಗ ವರ್ಕಿಂಗ್ ಪ್ಲಾನ್ ಅವ್ರನ್ನ ಕರೆದ್ಬಿಟ್ಟು ಸರ್, ಮೈಸೂರು ವರ್ಕಿಂಗ್ ಪ್ಲಾನ್ ಅಂತ ಕರೆಸಿ ಅದನ್ನ ಅವ್ರಿಗೆ ಇದು ನೋಟಿಸ್ ಸರ್ವ್ ಮಾಡಿ ಸರ್. ಅವ್ರ ಪ್ರೆಸೆನ್ಸ್ ನ ಖಾತ್ರಿ ಪಡಿಸ್ಕೊಂಡು ಜಾಯಿಂಟ್ ಸರ್ವೆ ಮಾಡಿದ್ವಿ ಸರ್. ಅಲ್ಲಿ ಟೋಟಲ್ 4026 ಎಕರೆ ಫಾರೆಸ್ಟ್ ಲ್ಯಾಂಡ್ ಇರೋದು ಸರ್. ಕಂಪ್ಲೀಟ್ ಜಾಯಿಂಟ್ ಸರ್ವೆ ಮಾಡಿದ್ವಿ ಸರ್. ಮಾಡಿದ್ರೆ ಜಾಯಿಂಟ್ ಸರ್ವೆ ಇನ್ ಸೆನ್ಸ್ ಸರ್, ಓನ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲಾಂಗ್ ವಿತ್ ವರ್ಕಿಂಗ್ ಪ್ಲಾನ್ ಅಂಡ್ ಯಾರು ಪಿಟಿಷನ್ ಹೋಗಿದ್ರಲ್ಲ ಸರ್ ಅವ್ರಿಗೆ ಸೇರಿಸ್ಕೊಂಡು ಮಾಡಿ ಅಂತ ಕೋರ್ಟ್ ಆರ್ಡರ್ ಇತ್ತು ಸರ್. ಸೊ ಅವಾಗ ಅದು ಮಾಡಿದಾಗ ಅವ್ರದ್ದು ಎನ್ಕ್ರೋಚ್ಮೆಂಟ್ ಅಂತ ಸಾಬೀತಾಯ್ತು ಸರ್. ಸೊ ಆ ಬೇಸಿಸ್ ಮೇಲೆ ಎನ್ಕ್ರೋಚ್ಮೆಂಟ್ ಎವಿಕ್ಷನ್ ಮಾಡಿದ್ವಿ ಸರ್. ಆಮೇಲೆ ಅದರಲ್ಲಿ ಪ್ಲಾಂಟೇಶನ್ಸ್ ಮತ್ತೆ SMC ವರ್ಕ್ಸ್ ಎಲ್ಲ ಮಾಡಾದ್ಮೇಲೆ ಸರ್ ಅವ್ರು ಮತ್ತೆ ಇಂಟ್ರಿಮ್ ಆರ್ಡರ್ಗೆ ಹೋದ್ರು ಸರ್. ಆ ಇಂಟ್ರಿಮ್ ಆರ್ಡರ್ ಅಲ್ಲಿ ಕೋರ್ಟ್ಗೆ ಸಂಪೂರ್ಣ ಮಾಹಿತಿ ಅವ್ರು ಕೊಡ್ಲಿಲ್ಲ ಸರ್. ಈಗಾಗಲೇ ಅದು ನಮ್ಮ ಪೊಸಿಷನ್ ಅಲ್ಲಿ ಬಂದ್ಬಿಟ್ಟಿತ್ತು ಸರ್. ಸೊ ಅವಾಗ ಕೋರ್ಟ್ ಇಂಟ್ರಿಮ್ ಆರ್ಡರ್ ಅಲ್ಲಿ ಏನ್ ಹೇಳ್ತು, ಅವ್ರ ಪೊಸಿಷನ್ ಅಲ್ಲಿ ಇದ್ರೆ ಅವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳ್ತು ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಸೊ ಅದಕ್ಕಿಂತ ಮುಂಚೆ ನಾವು ಪೊಸಿಷನ್ ಅಲ್ಲಿ ತಗೊಂಡಿದ್ವಿ ಸರ್. ಅದನ್ನ ಚಾಲೆಂಜ್ ಮಾಡಿ ಅವರು ಪೇಪರ್ ತಗೊಂಡಿದ್ರು ಅಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿದ್ವಿ ಸರ್. ಮೇಡಮ್ ಇದೆಲ್ಲ ಕೂಡ ಮಂತ್ರಿಗಳು ರಿಪಬ್ಲಿಕ್ ಇಂಡಿಪೆಂಡೆನ್ಸ್ ಡೇ ಬಂದಾಗ ಹೌದು ಸರ್. ಐಬಿಯಲ್ಲಿ ಚರ್ಚೆ ಆಯ್ತು. ಸರ್ DC ಅವರು ಸ್ಪಷ್ಟವಾಗಿ ಕೇಳಿದ್ರು, ಕೋರ್ಸ್ ಆಫ್ ಆಕ್ಷನ್ ಎಲ್ಲಿ ಸ್ಟಾರ್ಟ್ ಆಗಿದ್ದು, ನೀವು ರೈತರು ಪೊಸಿಷನ್ ಇದ್ದಾಗ ನೀವು ಹೋಗಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನ ಅಲ್ಲಿಂದ ಒಕ್ಲೆಪ್ಸಿದ ಮೇಲೆ ಅವ್ರು ಕೋರ್ಟ್ಗೆ ಹೋಗಿದ್ದು. ಕೋರ್ಟ್ಗೆ ಹೋದ್ಮೇಲೆ ಕೋರ್ಟ್ ಆದೇಶ ಮಾಡಿರೋದು. ನೀವು ಅವ್ರ ಕೋರ್ಟ್ಗೆ ಮೊದಲೇ ಏನು ಹೋಗಿರ್ಲಿಲ್ಲ, ನೀವು ಅಲ್ಲಿಂದ ಅವ್ರನ್ನ ತೆರವು ಮಾಡಿದ್ಮೇಲೆ ಅವ್ರು ಕೋರ್ಟ್ಗೆ ಹೋಗಿದ್ದು. ಅವ್ರು ಕೋರ್ಟ್ಗೆ ಹೋದಾಗ ಕೋರ್ಟ್ ಅಲ್ಲಿ ಒಂದೇ ರಿಟ್ ಪಿಟಿಷನ್ ಇಲ್ಲ, ಸುಮಾರು ರಿಟ್ ಪಿಟಿಷನ್ಸ್ ಇದಾವೆ. ಎಲ್ಲಾ ರಿಟ್ ಪಿಟಿಷನ್ಸ್ ಸೇಮ್ ಆರ್ಡರ್ ಆಗಿದೆ. ಏನು ರೈತರ ಒಂದು ಏನ್ ಪೊಸಿಷನ್ ಇದೆ ಅದು ಯಾವ್ದಕ್ಕೂ ಕೂಡ ತೊಂದರೆ ಮಾಡಬಾರ್ದು ಅಂತೇಳಿ. ಆಮೇಲೆ ಈಗಾಗಲೇ ಸರ್ಕಾರದ ಆದೇಶ ಇದೆ. ಚಾಲೆಂಜ್ ಮಾಡಿ ನೀವು ಅಪೀಲ್ ಹೋಗಿದ್ದೀರಿ ಮೇಡಮ್. ನೀವು ಅಪೀಲ್ ಹೋಗಿದ್ದಕ್ಕೆ ಕೋರ್ಟ್ ಏನಾದ್ರು ಲೋಯರ್ ಕೋರ್ಟ್ ಆರ್ಡರ್ಗೆ ಸ್ಟೇ ಮಾಡಿದಾರಾ? ನಿಮ್ ಅಪೀಲ್ ಇದೆ ಏನೋ ಹೈಯರ್ ಕೋರ್ಟ್ ಅಲ್ಲಿ ಇದೆ, ಡಬಲ್ ಬೆಂಚ್ ಅಲ್ಲಿ ಇದೆ ಸರ್. ಅದು ಎಂಟ್ರಿಮ್ ಆರ್ಡರ್ ಬಂದ ಮೇಲೆ ನಾವು ಅವ್ರಿಗೆ ಬಂದು ನಮ್ಮನ್ನ ಕೇಳ್ಕೊಂಡ್ರು ಸರ್, ಅದನ್ನ ನಮ್ಗೆ ಬಿಟ್ಕೊಡಿ ಅಂತ. ನಾವು ಬಿಟ್ಕೊಡ್ಲಿಲ್ಲ ಸರ್. ಅವ್ರು ಕಂಟೆಂಪ್ಟ್ ಹಾಕಿದ್ರು ಸರ್ ನಮ್ಮ ಮೇಲೆ. ಸೊ ಕೋರ್ಟ್ ಆಫ್ ಕಂಟೆಂಪ್ಟ್ ಅನ್ನು ನಮ್ಮ ಪರವಾಗಿ ಡಿಸ್ಪೋಸ್ ಮಾಡಿ ಕೊಟ್ಟಿದೆ ಸರ್. ಏನಂತ ಅದು ಡಿಸ್ಪೋಸ್ ಮಾಡ್ತೀವಿ ಸರ್. ಅದು ಕಂಟೆಂಪ್ಟ್ ಆಗಲ್ಲ. ಕಂಟೆಂಪ್ಟ್ ಆಗೋದ್ ಬಿಟ್ಬಿಡ್ರಿ. ಆಯ್ತು, ಕಂಟೆಂಪ್ಟ್ ಆಗಿಲ್ಲ. ಅದಕ್ಕೆ ಮುಂಚೆ ಕೋರ್ಟು ಅವ್ರ ಅನಿಲ್ ಹೇಳ್ತಾ ಇರೋದು, ಲೋಯರ್ ಕೋರ್ಟ್ ಏನು ಇವ್ರ ಪರವಾಗಿ ರೈತರ ಪರವಾಗಿ ಆದೇಶ ಕೊಡ್ತು, ಅದ್ರ ಮೇಲೆ ನೀವು ಹೋದ್ರಿ. ಅದ್ರಲ್ಲಿ ಏನಾದ್ರೂ ಸ್ಟೇ ಸಿಕ್ಕಿದ್ಯಾ? ಇಲ್ಲ ಸರ್, ಇದು ನಡೀತಾ ಇದೆ. ಮತ್ತೆ ನಡೀತಾ ಇದ್ರೆ ಮತ್ತೆ ನಿಮ್ದು ಹೆಂಗ್ ಆಗ್ತದೆ? ಲೋಯರ್ ಕೋರ್ಟ್ ಆರ್ಡರ್ ಒಬೆ ಮಾಡ್ಬೇಕಲ್ಲ. ಲೋಯರ್ ಕೋರ್ಟ್ ಆರ್ಡರ್ ಏನಿರ್ತದೆ ಅದು ಆಕ್ಷನ್ ಅಲ್ಲಿ ಇರ್ತದೆ. ಈಗ ನನಗೆಲ್ಲ DC ಅವ್ರ ಸರ್ಕಾರದ ಆದೇಶ ಕೂಡ ಗಿವ್ ಇಟ್ ಟು ದ DC and your secretary is there. Give it to the DC and secretary. Is there any direction from the court? ಇಲ್ಲ ಸರ್, ಅದು ಹಿಯರಿಂಗ್ ಡೇಟ್ ಅಡ್ಜರ್ನ್ ಆಗಿದೆ. That is what, if there is no direction, then the old order in favor of the applicant stays. ನೋ ಸರ್, ಅದಕ್ಕಿಂತ ಮುಂಚೆ ನಾವು ಎಲೆಕ್ಷನ್ ತಗೊಂಡಿದ್ದಾರೆ ಸರ್. But our position ಅಲ್ಲಿ ಇದ್ರಲ್ಲ. ಅವ್ರು ಏನೋ privilege ಇದೆ. ಅಲ್ಲ ಇವ್ರದು ಈ ಪೊಸಿಷನ್ ಮುಂಚೆ ರೈತರ ಪೊಸಿಷನ್ ಮೇಡಮ್, ರೈತರ ಪೊಸಿಷನ್ ಇದ್ದಿದ್ದು ನೀವು ತೆರವು ಮಾಡಿದ್ದಕ್ಕೆ ಅವ್ರಿಗೆ ಕೋರ್ಟ್ಗೆ ಇವರು ತಾಲೂಕು ಆಫೀಸರ್ ತಹಸೀಲ್ದಾರ್ ಮುಂಚೆ ಪೊಸಿಷನ್ ಸಾಗುವಳಿನೂ ಕೊಟ್ಬಿಟ್ಟಿದ್ರೆ ಬೆಳೆ ಇಟ್ಟವ್ರು ಅವರು, ಮಾವಿನ ಗಿಡ ಬೆಳೆದವರು, ಮಾವಿನ ಗಿಡ ಬೆಳೆದವರು, ಮಾವಿನ ಗಿಡ ಇತ್ತಲ್ಲ ಅಂದ್ರೆ ಅಲ್ಲಿ ಎಲ್ಲ ಇತ್ತು, ಬೆಲ್ಲ ಬೆಳೆ ಇತ್ತು. ಇಲ್ಲ ಸರ್, ಯಾವ ಮಾವಿನ ಗಿಡ ಏನಿಲ್ಲ ಮೇಡಮ್. ಮಾವಿನ ಗಿಡ ಇಲ್ಲದೆ ಇದ್ರು ಕೂಡ ಮಾವಿನ ಬೆಳೆ ಮಾಡ್ತಿದ್ರು. ರೈತ ಬೆಳೆ ಮಾಡ್ತಿದ್ದ. ರೈತರಿಗೆ ಸುಮಾರು ವರ್ಷಗಳಿಂದ ಅನುಭವದಲ್ಲಿತ್ತು. ಸರ್ಕಾರ ಮಂಜೂರು ಮಾಡಿದ್ರು. ಎಷ್ಟು ಎಕರೆ ಕೇಸ್? 4 ಎಕರೆ ಸರ್. ಮೇಡಮ್, ಸಿಂಗಲ್ ಕೇಸ್ ಬಗ್ಗೆ ಮಾತಾಡ್ಬೇಡಿ ನೀವು. ಕೇತ್ಗಾನಹಳ್ಳಿ ನಾಗರಾಜ್ ಒಬ್ಬರದೇ ಅಲ್ಲ, ಒಟ್ಟಾರೆ ಕೇತ್ಗಾನಹಳ್ಳಿಯಲ್ಲಿ ಸುಮಾರು ಜನ ರೈತರಿಗೆ ಮಂಜೂರಾಗಿದೆ. ಎಲ್ಲರಿಗೂ 30 ಗುಂಟೆ, 1 ಎಕರೆ, 1 ಎಕರೆ 10 ಗುಂಟೆ, 2 ಎಕರೆ ಈ ತರ ಮಂಜೂರಾಗಿದೆ. ಯಾರಿಗೂ ಕೂಡ 3 ಎಕರೆ ಮೇಲೆ ಇಲ್ಲ. ಸರ್ಕಾರದ ಆದೇಶ ಕೂಡ ಇದೆ, 3 ಎಕರೆಗಿಂತ ಕಡಿಮೆ ಇದ್ರೆ ತೆರವು ಮಾಡಬಾರ್ದು ಅಂತ ಕೂಡ ಇದೆ. ಆದೇಶಕ್ಕೂ ನೀವು ಬೆಲೆ ಕೊಡ್ತಾ ಇಲ್ಲ, ಕೋರ್ಟ್ ಆದೇಶಕ್ಕೂ ಬೆಲೆ ಕೊಡ್ತಾ ಇಲ್ಲ. DC ಅವರು ಪರ್ಸನಲ್ ಆಗಿ ಹೇಳ್ತಾರೆ, ಅವ್ರು DC ಅವ್ರು ಹೇಳಿದ್ರು ಬೆಲೆ ಕೊಡ್ತಾ ಇಲ್ಲ. SP ಅವರು ನೇರವಾಗಿ SP ಅವ್ರನ್ನ ಮೀಟ್ ಮಾಡಿದ್ದಾರೆ. ಅವ್ರ ನಿಯೋಗದಲ್ಲಿ ಬಂದು DC ಅವ್ರು ಮಾಡಿದ್ದಾರೆ. SP ಅವ್ರ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ರೈತರಿಗೆ ಕೋರ್ಟ್ ಆರ್ಡರ್ ಇದೆಯಲ್ರಿ, ಯಾಕ್ರಿ ತೊಂದರೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಅವ್ರು ನಿನ್ನೆ ರಾತ್ರಿ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರ್ ಅವರು RF ಅವ್ರು ಒಪ್ತಿಲ್ಲ, ಹೈಯರ್ ಕೋರ್ಟ್ ಅಲ್ಲಿ ಅಪೀಲ್ ಹೋಗಿದೀವಿ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಅವ್ರು ಯಾರು ಪ್ರವೇಶ ಮಾಡಬಾರ್ದು. ಅದ್ರ ಮೇಲೆ ಆ ಸೇಮ್ ಕೇಸ್ ಮೇಲೆ PI ಎಲ್ಲೂ ಹೋಗಿದ್ದಾರೆ ಸರ್. ಅಮ್ಮ, ಅವ್ರಿಗೆ ಏನಾದ್ರು ಹೋಗಿರ್ಲಿ, ನೀವು ಸ್ಟೇ ತಂದಿದ್ದೀರಾ? ಸ್ಟೇ ಆಗಿದ್ಯಾ? ಅದ್ಯಾಕೆ ಕೋರ್ಟ್ ಅಲ್ಲಿ ಇದ್ದಾಗ ಅಂದ್ರೆ ನೀವು ಅಪೀಲ್ ಹೋಗಿದ್ ಮಾತ್ರಕ್ಕೆ ಅಲ್ಲೇನು ಆದೇಶ ಆಗ್ತಿದ್ರೆ ಯಾಕೆ ಹೋಗ್ಬಾರ್ದು? ಕೋರ್ಟ್ ಅಲ್ಲಿ ಈಗಾಗಲೇ ಒಂದು ಆದೇಶ ಆಗಿದೆಯಲ್ಲ. ಆಯ್ತು, ರೈತರು ಪೊಸಿಷನ್ ಆಗಿದೆ, ನೀವೇನ್ ಹೋದ್ರಿ? ಹೋದ್ರಿ? ಯಾಕೆ ನೀವೆಲ್ಲ ರಿಸ್ಕ್ ತಗೊಂತೀರಮ್ಮ? ಕೋರ್ಟ್ ಆರ್ಡರ್ ಬಂತಲ್ಲ, ಬಿಡಿ, ಆರಾಮಾಗಿರಿ. ಫರ್ದರ್ ಚಾಲೆಂಜ್ ಮಾಡಿ, ಸ್ಟೇ ಮಾಡಿಸಿ ಬನ್ನಿ.
ಸರ್ ಅದು 64 ಪ್ರೊಸೀಡಿಂಗ್ಸ್ ಮಾಡೇ ಮುಂದೆ ಹೋಗೋದು ಸರ್, ಅದು ಸುಮ್ಮನೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ ಸರ್. ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ನಾವು ಮುಂದೆ ಪ್ರೊಸೀಡ್ ಆಗೋದು ಸರ್. ರೈತರೆಲ್ಲ ಕೂಡ ಅಲ್ಲಿ ಭಯಭೀತರಾಗ್ಬಿಟ್ಟಿದ್ದಾರೆ. ಪರೇಡ್ ಮಾಡಿದ್ರಂತೆ, ಏನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಿಮ್ಮ ಇಲಾಖೆ ಅಧಿಕಾರಿಗಳು ಕರೆಸಿ ಆ ಊರಿನಲ್ಲಿ ಪರೇಡ್ ಮಾಡಿ ಪ್ರತಿ ಮನೆಗೂ ಹೋಗಿ ಟ್ರಾಕ್ಟರ್ಸ್ ಮನೆ ಹತ್ರ ನಿಲ್ಸಿರೋ ಟ್ರಾಕ್ಟರ್ಸ್ ಎತ್ಕೊಂಡ್ಬಂದು ಸೀಸ್ ಮಾಡಿದಿರಿ. ಮಂತ್ರಿಗಳು ಹೇಳಿದ್ರು ಇಂಡಿಪೆಂಡೆನ್ಸ್ ಡೇ ದಿವಸ ನಿಮ್ಗೆ ಐಬಿಯಲ್ಲಿ ಆ ಟ್ರಾಕ್ಟರ್ಸ್ ಎಲ್ಲ ರಿಲೀಸ್ ರಿಲೀಸ್ ಮಾಡಿಲ್ಲ. ಸರ್ ರಿಲೀಸ್ ಆಯ್ತು ಸರ್ ಅದೆಲ್ಲ. ಆದ್ಮೇಲೆ ಅವ್ರು ಕಾನೂನುಬದ್ಧವಾಗಿ ಮಾಡ್ಕೊಂಡಿದ್ದಾರೆ. ಅವರು ಸರ್ ಎಲ್ಲ ರಿಲೀಸ್ ಆಯ್ತು. ಇಲ್ಲಮ್ಮ, ಅವರೆಲ್ಲ ಕಾನೂನುಬದ್ಧವಾಗಿ ಮಾಡ್ಕೊಂಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ಕಾನೂನುಬದ್ಧವಾಗಿ ಮಾಡ್ಕೊಂಡಿದ್ದಾರೆ. ಇದು ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ ದಿವಸ ನಡೆದ ಚರ್ಚೆ ಬಗ್ಗೆ ಹೇಳ್ತಾ ಇರೋದು. ಈ ರಿಲೀಸ್ ಆಗಿದೆ, ಅವರೆಲ್ಲ ಕಾನೂನುಬದ್ಧವಾಗಿ ಮಾಡ್ಕೊಂಡಿದ್ದಾರೆ. ಈಗ ಏನಾಗ್ಬೇಕು ಅನಿಲ್? ಅಲ್ಲ, ರೈತರ ಪೊಸಿಷನ್ಗೆ ಹೋಗ್ಲಿಲ್ಲ, ಕನ್ಕ್ಲೂಡ್ ಮಾಡಿ ಏನಾಗ್ಬೇಕು ಹೇಳಿ. ಈಗ ರೈತರಿಗೆ ಕೋರ್ಟ್ ಆರ್ಡರ್ ಇದೆ, ರೈತರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಷ್ಟೇನೆ. ಏನ್ರಿ ಅದಕ್ಕೆ ಸರ್ ನಾವು ಆ ತರ ಅವಕಾಶ ಮಾಡ್ಕೊಡಕ್ ಆಗಲ್ಲ ಸರ್. ಒನ್ಸ್ ಇಟ್ ಇಸ್ ಫಾರೆಸ್ಟ್ ಸರ್, ಈಗಾಗಲೇ ಅದನ್ನ ಒತ್ತುವರಿ ತೆರವುಗೊಳಿಸಾಗಿ 3 ವರ್ಷ ಆಗೋಗಿದೆ ಸರ್. ಅನಿಲ್, ಆಮೇಲೆ ಅದ್ರ ಅಲ್ಲಮ್ಮ, ನೀವು ತೆರವು ಮಾಡಿದ್ಮೇಲೆ ಅಲ್ವಾ ಈ ಆದೇಶ ಆಗಿರೋದು ಕೋರ್ಟ್ ಅಲ್ಲಿ. ಈಗ ನೀವೇನ್ ಹೇಳಿದ್ರಿ? ಮೇಡಮ್ ಪ್ಲೀಸ್ ಒಂದ್ ನಿಮಿಷ. ನೀವೇನ್ ಹೇಳಿದ್ರಿ? ಕೋರ್ಟ್ಗೆ ಹೋಗಿ ಅವ್ರ ಅಪೀಲ್ ಹೋಗಿ ಕೋರ್ಟ್ಗೆ ಮರೆಮಾಚಿ ಕೋರ್ಟ್ ಅಲ್ಲಿ ಕೆಲವು ವಾಸ್ತವಾಂಶಗಳನ್ನು ತಿಳಿಸಿ ಅದನ್ನ ನೀವ್ ಹೇಳಿ ಕೋರ್ಟ್ಗೆ, ಹೈಯರ್ ಕೋರ್ಟ್ ಅಲ್ಲಿ ಯಾವ್ದು ತಗೊಬನ್ನಿ, ಅದಕ್ಕೆ ಸ್ಟೇ, ಲೋಯರ್ ಕೋರ್ಟ್ ಆರ್ಡರ್ ಸ್ಟೇ ತನ್ನಿ. ನೀವು ನೋಡಿ, ರೈತರ ಮೇಲೆ ಈ ರೀತಿ ದೌರ್ಜನ್ಯ ಆಗ್ತಾ ಇದ್ರೆ ಯಾರು ಕೂಡ ಸಹಿಸೋದಿಲ್ಲ. ಈ ರೀತಿ ದೌರ್ಜನ್ಯ ರೈತರ ಮೇಲೆ ಮಾಡ್ತಿದ್ರೆ ನೀವು ಕೋರ್ಟ್ ಆದೇಶ ಇದ್ರು ಬಿಡೋದಿಲ್ಲ. ಸರ್ಕಾರದ ಆದೇಶ ಇದೆ, 3 ಎಕರೆ ಕಡಿಮೆ ಇದ್ರು ತೆರವು ಮಾಡಬಾರ್ದು ಅಂತಿದೆ. ಹಾಗಾದ್ರೆ ಕೋರ್ಟ್ ಆದೇಶಕ್ಕೆ ಬೆಲೆ ಇಲ್ವಾ ಮೇಡಮ್? ಕೋರ್ಟ್ ಏನ್ ಆದೇಶ ಕೊಟ್ಟಿದೆಯೋ ಅದು ಬೆಲೆ ಇಲ್ಲ. ಇಲ್ಲ ರೆಸಲ್ಯೂಷನ್ ಹೋಗ್ಬೇಕು, ನೀವು ಅದನ್ನ ಹೇಳಿ. ಇಲ್ಲ, ಇವಾಗ ಕೋರ್ಟ್ ಏನ್ ಲೋಯರ್ ಕೋರ್ಟ್ ಏನ್ ಆದೇಶ ಕೊಟ್ಟಿದ್ಯೋ ಆ ಆದೇಶದ ಪ್ರಕಾರವಾಗಿ ನೀವು ನಡ್ಕೊಳ್ಳಲ್ಲ. ಈಗ DFO ನಮ್ಮ ಶಾಸಕರುಗಳು ಅರಣ್ಯ ಸಚಿವರನ್ನ ಮೀಟಿಂಗ್ ಮಾಡಿದ್ರು. ಈಗ ನಂದು ಒಂದು ನಿಮ್ಗೆ ಸಜೆಷನ್, ಏನಕ್ಕೆ ಇಷ್ಟು ವೈ ಆರ್ ಸೋ ಹರಿ? ಯಾಕೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂಚೆ ಕೇಳ್ರಿ. ಹೌದಮ್ಮ, ಎವಿಕ್ಷನ್ ಮಾಡಿದ್ದಕ್ಕೆ ಅವ್ರು ಕೋರ್ಟ್ಗೆ ಹೋಗಿದ್ದು. ಅನಿಲ್, ನಾನ್ ಪೊಸಿಷನ್ ಇದ್ದಿದ್ದೇನೆ. ಇನ್ನೊಂದು ತಮ್ಮ ಸಬ್ಮಿಷನ್ ಹೇಳ್ತೀನಿ ಸರ್. ಅಲ್ಲಿ ನಮ್ಮ ಅದೇ ಕೇಸಿಗೆ RFO ಸಸ್ಪೆಂಡ್ ಆಗಿದ್ದಾರೆ ಸರ್. ನಮ್ಮ ಕೇಳಿಸ್ಕೊಳ್ಳಿ, ಈಗ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಗ DFO ಇದಮ್ಮ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ ನಿಮ್ ಸಜೆಷನ್? ಅವ್ರು ಅದೇ ಹೇಳ್ತಾರಂತ. ಈಗ ಬೆಳ್ಕೊಂಡು ತಿನ್ನಕ್ಕೆ ಅವಕಾಶ ಕೊಡುವಂಥದ್ದು, ಮಾರ್ಬಿಟ್ರು, ಲೇಔಟ್ ಮಾಡ್ಬಿಟ್ರು, ಬಿಲ್ಡಿಂಗ್ ಕಟ್ಬಿಟ್ರು ಅಂದ್ರೆ ನೀವು ಮಾಡ್ಬೋದು. ರೈತರಿಗೆ 16 ವರ್ಷದಿಂದ ಅವ್ರ ಪೊಸಿಷನ್ ಇದ್ರು, ಬೆಳೆ ಹಾಕೊಂಡು ಬೆಳೀತಾ ಇದ್ರು, ಹೋಟೆಲ್ ಆರ್ಡರ್ ಆಗಿದೆ, ನೀವು ಅದ್ರ ಮೇಲೆ ಅಪೀಲ್ ಹೋಗಿದ್ದೀರಿ. ಈಗ ಬೆಳ್ಕೊಂಡು ತಿನ್ನಕ್ ಕೊಡಕ್ ಏನ್ ತೊಂದ್ರೆ ನಿಮ್ಗೆ? ಅವಕಾಶ ಅಂದ್ರೆ ಈಗ DC ಅವ್ರು ಹೇಳ್ತಾರೆ ಅವಕಾಶ ಇದೆ, ಅವರು ಎಂತದ್ದು ಗ್ರಾಂಟ್ ಲ್ಯಾಂಡ್ ಅಂತ ಅವ್ರು ಹೇಳ್ತಾವ್ರೆ. ಗ್ರಾಂಟ್ ಲ್ಯಾಂಡ್ ಡೈರೆಕ್ಷನ್ ಏನಿದೆ ಹೇಳಿ, ಅದು ಕರೆಕ್ಟ್ ಆಗಿ ಹೇಳಿ. ವಾಟ್ ಇಸ್ ದಿ ಡೈರೆಕ್ಷನ್? ನಿಮ್ದು ಒಂದು ಡಿಫರೆನ್ಸ್ ಬರ್ತಾ ಇರೋದು, ನೀವು ಹೇಳ್ತಾ ಇರೋದು ಯು ಆರ್ ಆಲ್ರೆಡಿ ಇನ್ ಪೊಸೆಷನ್, ಸೊ ದೇರ್ ಫೋರ್ ದಟ್ ಹೈಕೋರ್ಟ್ ಸ್ಟೇ ಡಸಂಟ್ ವರ್ಕ್ ಅಂತ ನೀವು ಹೇಳ್ತಾ ಆಪರೇಟ್ ಆಗಲ್ಲ ಅಂತ. ಬಟ್ ಅಲ್ಲಿ ಪ್ರಶ್ನೆ ಬಂದಿರೋದು ಇಲ್ಲ, ಅವರು ಇದ್ದವ್ರನ್ನ ನೀವು ಡಿಸ್ಪೋಸೆಸ್ ಮಾಡಿದ್ರಿಂದ ಅವರು ದೇ ಹ್ಯಾವ್ ಗಾಟ್ ಸ್ಟೇ ಫ್ರಮ್ ದ ಕೋರ್ಟ್ ಅಂತ. ಇದು ಕ್ಲಾರಿಫೈ ಮಾಡಿ ಸರ್. ಸರ್ 12966 ಆಫ್ ರಿಟ್ ಪಿಟಿಷನ್ 2000 ಇದರಲ್ಲಿ ಸರ್ 14 ನಲ್ಲಿ ಸರ್ ಕೋರ್ಟ್ ಆರ್ಡರ್ ಮಾಡಿದೆ ಸರ್. ಓದಿ. ಲಿಬರ್ಟಿ ಇಸ್ ರಿಸರ್ವ್ ಟು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾವಾಗ ಆಗಿದ್ದ ಆರ್ಡರ್? ಇಸ್ 2023 ಅಲ್ಲಿ ಆಗಿದೆ ಸರ್. 23 ಬಿಡ್ರಿ, ಈಗ ಅವರು ಕೋರ್ಟ್ ಆ ರೈತರಿಗೇನು ಸ್ಟೇ ಕೊಟ್ಟಿದೆ ಅದ್ರ ಬಗ್ಗೆ ಓದಿ. ಇದೊಂದು ಓದ್ಬಿಡ್ತೀನಿ ಸರ್, ಅದ್ರ ಜೊತೆಗೆ ಅದನ್ನು ಓದ್ತೀನಿ. ಇಲ್ಲ, ಅದು 23 ಓದಿ. ಒಂದ್ ನಿಮಿಷ ಪ್ಲೀಸ್. ಲೇಟೆಸ್ಟ್ ಹೇಳಿದ್ರಲ್ಲ ಕೇತ್ಕಾನಹಳ್ಳಿ ನಾಗರಾಜ್ದು, ಅದು ರಿಟ್ ಪಿಟಿಷನ್ ನಂಬರ್ 2024/7/2023 ಆಗಿದೆ. ಅದಾದ್ಮೇಲೆ 2024 ಅಲ್ಲಿ ರಿಟ್ ಪಿಟಿಷನ್ ನಂಬರ್ 18109 ಒಂದಾಗಿದೆ. ಅದಾದ್ಮೇಲೆ ಇನ್ನೊಂದು ಲೇಟೆಸ್ಟ್ ಹೇಳಿ. ಲೇಟೆಸ್ಟ್ 16712 2024 ಅಲ್ಲಿ ಆಗಿದೆ. ಮತ್ತೆ 6221 2024 ಅಲ್ಲಿ ಆಗಿದೆ. ಎಲ್ಲಾ ರೀಸೆಂಟ್ ಆರ್ಡರ್ಸ್, ಲೇಟೆಸ್ಟ್ ಆರ್ಡರ್ಸ್ ಅಲ್ಲಿ ಕೂಡ ಏನು ಕೇತ್ಕಾನಹಳ್ಳಿ ನಾಗರಾಜ್ ಕೋರ್ಟ್ ಹೋದಾಗ ಆದೇಶ ಮಾಡಿದ್ರು ಅದೇ ಆದೇಶನ ಮಾಡಿದ್ದಾರೆ. ರೈತರ ಪೊಸಿಷನ್ಗೆ ನೀವು ತೊಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇಲ್ಲ DC ಅವರು ಹೇಳಿದ್ದು ಕರೆಕ್ಟ್ ಇದೆ. ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಿ. ನೀವೇನೇ ಓದಿ ಮತ್ತೆ ಆರ್ಡ್ರು